ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಲಲಿತಾಗೆ ಅವರ ಅತ್ತಿಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ಆದರೆ ಅವ್ರ ಅತ್ತೆ ಅಷ್ಟೇ ವಿಷ ಕಾರ್ತಾಳೆ. ಯಾವಾಗ ನೋಡಿದ್ರು ಅವಳೇ ಮಾಡಿದ್ದು ಕುತಂತ್ರಕ್ಕೆ ಪಾಪ ಇವ್ರು ಸಿಲ್ಕಿ ಇವಾಗ ನೆರಳಾಡ್ತಿದ್ದಾಳೆ. ಆದರೂ ಕೂಡ ಅವಳಿಗೆ ಕನಿಕರ ಅನ್ನೋದೇ ಇಲ್ಲ. ಮತ್ತು ಅವಳು ತಲೆನೋವ್ತಿದೆ, ನನಗೊಂದು ಲೋಟ ಕಾಫಿ ಕೊಡಿ ಅಂತ ಮಗ ಕೇಳ್ತಾನೆ. ಕೇಳಿದಾಗ ಪಾಪ ಅವಳು ಲಲಿತಾ ಹೋಗಿ ಮಾಡ್ಕೊಂಡು ಬರ್ತಾಳೆ. ಕಾಫಿ ಮಾಡಿಕೊಂಡು ಸ್ಟ್ರಾಂಗಾಗಿ ಮಾಡ್ಕೊಬಂದು ನನ್ನ ದೊರೆಗೆ ಕಾಫಿ ಕುಡಿಸ್ತೀನಿ ಅಂತ ತೊಗೊಂಡು ಬಂದರೆ ಅವ್ರ ಅಮ್ಮ ಕೊಡೋಕ್ಕೆ ಬಿಡಲ್ಲ. ಅಲ್ಲಿ ಮಹೇಶ್ವರಿ ತಳ್ಳಿಬಿಡ್ತಾಳೆ. ಅದು ಲೋಟ ಸಮೇತ ಎಲ್ಲ ಬಿದ್ದು ಚೆಲ್ಲೋಗುತ್ತೆ. ಆವಾಗ ತುಂಬಾ ನೋವಾಗುತ್ತೆ. ನೋವಾದ್ರೂ ಅವಳ ಅತ್ತೆ ಮೇಲೆ ಏನೂ ತೋರಿಸ್ಕೊಳ್ಳಲ್ಲ. ಅಲ್ಲ ಅತ್ತೆ, ನನ್ನ ದೊರೆ ತಲೆನೋವು ಅಂತಿದ್ರು, ಅದಕ್ಕೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಂದೆ ಸ್ಟ್ರಾಂಗಾಗಿ, ಚೆಲ್ಬಿಟ್ರಲ್ಲ ಅತ್ತೆ ಅಂತಾಳೆ. ನೀನು ಕಾಫಿ ಎಲ್ಲ ನಿನ್ನ ಕೈಯಿಂದ ಏನು ಕೊಡಬೇಡ, ನೀನು ಬಡರ್ಕೆರಿ ಹುಡುಗಿ, ನೀನು ಹೆಂಗಿರ್ಬೇಕೋ ಹಂಗಿರು, ಇಲ್ಲಿ ಬೇರೆ ಸಮಸ್ಯೆ ತಂದಿಡ್ತೀಯ ಅಂತ ಬೈತಾಳೆ. ಬೈದ್ರೂ ಅವಳು ಅದನ್ನು ತಲೆಗೂ ತಗೊಳ್ಳಲ್ಲ ಪಾಪ. ಅದು ಆರಾಮಾಗಿ ಅವಳು ಜಾಲಿಯಾಗಿ ಆ ವಿಷಯನೆಲ್ಲ ಹಾಗೆ ತಗೊಂಡು ಹಾಗೆ ಬಿಟ್ಬಿಡ್ತಾಳೆ. ಆದರೆ ಇಲ್ಲಿ ಏನಪ್ಪ ಅಂದರೆ ವ್ಯತ್ಯಾಸ, ಪಾಪ ಅವನು ಯಾವಾಗಲೂ ಟೈಟೇ, ಯಾವಾಗಲೂ ಕ್ವಾಟ್ರೆ. ಈ ಒಂದು ನಿಮಿಷವೂ ಪುರ್ಸೊತ್ತಿಲ್ದಂಗೆ ಕ್ವಾಟ್ರ್ ಆಗ್ತಾ ಇರ್ತಾನೆ. ಅವನೊಂದು ದಾರಿಗೆ ತರೋದು ಬಿಟ್ಟು, ಅತ್ತೆ ನೀವು ಅವರು ಅಷ್ಟು ಕುಡಿತಿದ್ದಾರೆ ನನ್ನ ದೊರೆ, ಅವ್ರನ್ನ ದಾರಿ ತರೋದು ಬಿಟ್ಟು ನನಗಂತಿರಲ್ಲ ಅತ್ತೆ ನೀವು ಅಂತೇಳಿ. ನನ್ನ ಮಗ ಅವನು ಗಂಡಸು ಕಣೆ, ಅವ್ನು ಬೇಕಾದಂಗೆ ಕುಡಿತಾನೆ, ಅವನು ಏನಾದ್ರು ಮಾಡ್ತಾನೆ, ಅದನ್ನು ಕೇಳೋಕ್ಕೆ ನೀನು ಯಾವಳೆ, ಬಡವ್ರಕೆರೆ ಹುಡುಗಿ, ನೀನು ಯಾವಳು, ನಿನಗೆ ಇರೋಕ್ಕಾಗಲ್ಲ ಅಂದರೆ ಬಿಟ್ಟು ಹೋಗ್ತಾಯಿರು, ಇಲ್ಲೇನಕ್ಕಿದೆಯಾ ನೀನು ಅಂತೇಳಿ ಎಲ್ಲ ಬಾಯಿಗೆ ಬಂದಂಗೆ ಬೈದು ಬಿಡ್ತಾಳೆ. ಆವಾಗ ಅವನು ತಲೆನೋವು ಅಂತೇಳಿ ಗೋಳಾಡ್ತಿರ್ತಾನೆ. ಆ ತಲೆನೋವು ಅಂತ ಗೋಳಾಡ್ತಿದ್ರೆ ಜೈ ಕೊಡಲ್ಲ ಕಾಫಿ, ಇವಳು ತಳ್ಳಿಬಿಟ್ಟು ಚೆಲ್ಬಿಡ್ತಾಳೆ. ಅವರಮ್ಮ ಭಾಳ ಬೇಜಾರಾಗುತ್ತೆ. ಅಲ್ಲ ಕಣಮ್ಮ, ಮತ್ತೊಂದು ಸಮಸ್ಯೆ ತಂದಿಡ್ತಾಯಿದೆಯಲ್ಲಮ್ಮ, ಏನಕ್ಕಮ್ಮ ಜಗಳ ತತ್ತೀಯ, ಸುಮ್ಮನೆ ಇರೋಕ್ಕಾಗಲ್ವೇನಮ್ಮ ನಿನಗೆ ಅಂತ ಜೈ ಅಂತಾನೆ. ಹಂಗಲ್ಲ ಕಣೋ, ನಿಂಗೆ ಗೊತ್ತಾಗಲ್ಲ, ಅವಳೇನಕ್ಕೋ ಕಾಫಿ ಮಾಡ್ಕೊಂಡು ಬರಬೇಕು, ಅವಳಿಗೆ ಯಾರೋ ಕಾಫಿ ಮಾಡ್ಕೊಬರೋಕ್ಕೆ ಹೇಳಿದ್ದು, ಏನಕ್ಕೆ ಮಾಡ್ಕೊಂಡು ಬಂದಲ್ಲ ಕಾಫಿನ ಅಂತ ಕೇಳ್ತಾಳೆ. ಅದು ತುಂಬಾ ಬೇಜಾರಾದ್ರೂ ಮತ್ತೆ ಅವಳು ತೋರಿಸ್ಕೊಳ್ಳೋದೇ ಇಲ್ಲ. ಯಾರು ಲಲಿತಾ ತೋರಿಸ್ಕೊಳ್ಳೋದೇ ಇಲ್ಲ ಪಾಪ. ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥ ಹುಡುಗಿ, ತುಂಬ ಒಳ್ಳೆ ಹುಡುಗಿ, ತುಂಬ ಗುಣವಂತೆ, ತುಂಬ ಚಂದನೂ ಇದ್ದಾಳೆ, ನೋಡೋದಕ್ಕೆ ತುಂಬ ಅಂದ ಚಂದ ಎಲ್ಲ ಇದ್ದಾಳೆ. ಅವ್ರ ಮಾವಿಗೆ ಇಷ್ಟ, ಅವ್ರ ಅಜ್ಜಿಗೂ ಇಷ್ಟ, ಅವ್ರ ಅತ್ತಿಗೆಗೂ ಇಷ್ಟ. ಇವ್ರ ಅತ್ತೆ ಸೊಸೆ ಇಬ್ಬರು ಮಾತ್ರ ಅವಳ ಮೇಲೆ ದ್ವೇಷ ಸಾಧಿಸ್ತಾರೆ. ಗಂಡನಿಗೆ ಹೇಳ್ಕೊಟ್ಟು ಗಂಡನು ಪಾಪ ತಿರುಗಿ ಬೀಳಂಗೆ ಮಾಡಿಬಿಟ್ಟಿದ್ದಾಳೆ. ಅತ್ತೆ ಫುಲ್ಲು ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳೆ ಗಂಡನಿಗೆ. ನಾನು ನಿನ್ನನ್ನು ಕರ್ಕೊಬಂದು ತಪ್ಪು ಮಾಡಿದೆ, ನಿನ್ನನ್ನು ಕರ್ಕೊಬಂದಿದ್ದೆ ನನ್ನ ದೊಡ್ಡ ತಪ್ಪು ಅಂತಾನೆ. ಅಂದರೆ ಅಲ್ಲಿ ಅತ್ತೆ ಏನು ಹೇಳ್ಕೊಟ್ಟಿದ್ದಾಳೋ ಅವರಮ್ಮ, ಅದನ್ನು ಚಾಚು ತಪ್ಪದೇನೆ ಅವನು ಅವಳ ಮೇಲೆ ಪ್ರಯೋಗ ಮಾಡ್ತಿದ್ದಾನೆ. ಅದು ಪಾಪ ಅವಳಿಗೆ ತುಂಬಾ ಬೇಜಾರಾಗೋಂಥ ವಿಷಯ. ಆದರೂ ಕೂಡ ಅವಳು ಬೇಜಾರು ಮಾಡ್ಕೊಳ್ಳಲ್ಲ. ಆಯಿತು ಅತ್ತೆ, ಇನ್ನೊಂದು ಲೋಟ ಮಾಡ್ಕೊಂಡು ಬರ್ತೀನಿ, ನೀನು ಮಾಡ್ಕೊಬಂದು ಅವನಿಗೆ ಕೂಡ್ದು ಅವ್ನ ಕಾಫಿ ಅವ್ನಿಗೆ ಕೊಡಬಾರ್ದು ಅಂತೇಳಿ ಆ ರೂಲ್ಸ್ ಹಾಕ್ಬಿಡ್ತಾಳೆ. ಎಷ್ಟು ಸ್ಟ್ರಾಂಗಾಗಿ ರೂಲ್ಸ್ ಹಾಕ್ತಾಳೆ ಅಂದರೆ, ಅವಳನ್ನ ಕಂಡೆ ಅಂದರೆ ಆಗಲ್ಲ ಇವಳಿಗೆ, ಅಷ್ಟು ದ್ವೇಷ ಸಾಧಿಸ್ತಾಳೆ, ಅಷ್ಟು ಸಿಟ್ಟು. ಅದು ಏನಕ್ಕೆ ಏನು ಎತ್ತ ಒಂದು ಗೊತ್ತಿಲ್ಲ. ಬಡವ್ರ ಮನೆ ಹುಡುಗಿ ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು ಆ ಹುಡುಗಿಗೆ ಭಾಳ ಸಮಸ್ಯೆ ತಂದಿಡ್ತಾಳೆ. ಪಾಪ ಅವ್ರ ಅತ್ತಿಗೆ ತುಂಬ ಒಳ್ಳೆಯವಳು, ಅವಳಂತೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ. ಈ ದೃಶ್ಯ ನೋಡ್ತಾ ಇರ್ತಾರೆಲ್ಲ, ಅಷ್ಟೊತ್ತಿಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವನ ಸ್ನೇಹಿತ ಅಲ್ಲಿಗೆ ಓಡಿ ಬಂದು ನಮಸ್ಕಾರ ಅಂತಾನೆ. ನಮಸ್ಕಾರ ಅಂದಾಗ ಕೆಳಗಡೆ ಆಗಿರೋ ಅಂಥ ಅನಾಹುತನ ನೋಡಿಬಿಟ್ಟು, ಗ್ಲಾಸ್ ಎಲ್ಲ ಒಡೆದೋಗಿರ್ತವೆ, ಈ ಕಾಫಿ ಕಪ್ಪು ಟ್ರೈ ಎಲ್ಲ ಒಡೆದೋಗಿರುತ್ತೆ. ಅದನ್ನು ನೋಡಿಬಿಟ್ಟು ಅವನು ಹಾಗೆ ಸ್ತಂಭವಾಗಿ ನಿಂತ್ಕೊಬಿಡ್ತಾನೆ. ಇದೇನಪ್ಪ ಇಷ್ಟೊಂದು, ನಾನೇನೋ ಖುಷಿಯಾಗಿ ಬಂದೆ, ಇವ್ರು ನೋಡಿರಿ ಈ ರೀತಿ ಅಂತೇಳ್ಬಿಟ್ಟು. ಎಲ್ಲ ಚೆಲ್ಲಿ ಹೋಗಿರುತ್ತೆ, ಏನು ವಾದ ವಿವಾದ ನಡೀತಾ ಇರುತ್ತೆ. ಅದನ್ನು ದೃಶ್ಯನ ನೋಡಿ ಅವನಿಗೆ ಏನು ಮಾತಾಡಬೇಕು ಅಂತಲೂ ತಿಳಿಯಲ್ಲ. ಅವ್ರನ್ನ ನೋಡಿ ಕೆಳಗೆ ನೋಡ್ತಾನೆ. ಲೋಟಗಳು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ಕಾಫಿ ಲೋಟದಿಂದ ಎಲ್ಲದೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ಏನೇನು ಉಳ್ಕೊಂಡಿಲ್ಲ ಅಲ್ಲಿ. ಅಷ್ಟು ಒಂಥರ ದುರಹಂಕಾರಿ ಮಹೇಶ್ವರಿ. ಅವಳು ಏನಕ್ಕೆ ಆ ಥರ ದುರಹಂಕಾರ ತೋರಿಸ್ತಾಳೋ ಏನೋ ಗೊತ್ತಿಲ್ಲ. ಪಾಪ ಲಲಿತಾ ತುಂಬ ಒಳ್ಳೆ ಹುಡುಗಿ. ಆ ಹುಡುಗಿಗೆ ಅಷ್ಟು ಕೆಟ್ಟದ್ದು ಬಯಸೋದು ಒಳ್ಳೆಯದಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ನಾನವತ್ತು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಇಂಥವರು ರೌಡಿಗಳೇ ನನಗೆ ಹಿಂಸೆ ಕೊಟ್ಟು ಹಿಂಗೆಲ್ಲ ಹೇಳಿದ್ರು ಅಂದ್ರೂ ಮನೇಲಿ ನಂಬೋದೇ ಇಲ್ಲ ಅವಳು.
ಪ್ರತಿಯೊಂದು ವಿಷಯಕ್ಕೂ ಅವಳಿಗೆ ಏನಾದರೂ ಒಂದೊಂದು ಹೇಳಿ ಚುಚ್ಚಿ ಚುಚ್ಚಿ ಮಾತಾಡ್ತಲೇ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.